ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮೆಷಿನ್ಸ್ ಬಗ್ಗೆ ಮತ್ತು ನಾವು ಯೂಸ್ ಮಾಡೋವಂಥ ಕೂಮ್ಸ್ ಪಿನ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟೆ. ಸೊ ನಾವಿವತ್ತು ಕಲಿತಾ ಇರೋದು ಸೆಕ್ಷನ್ಸ್ನ ಯಾವ ಥರ ತೆಗಿಬೇಕು, ಕ್ರಿಂಪಿಂಗ್ ಮಾಡೋದಕ್ಕೂ ಮುಂಚೆ ಸೆಕ್ಷನ್ಸ್ನ ಯಾವ ಥರ ತೆಗಿಬೇಕು ಅಂತ ನಾವು ನೋಡ್ಕೊಳ್ಳೋಣ. ಸೊ ದಟ್ ನಿಮಗೆ ಕ್ರಿಂಪಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮೆಷಿನ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಾಗ ಇದು ಒಂದ್ರ ಬಗ್ಗೆ ಮಿಸ್ ಮಾಡಿದ್ದೀನಿ. ಇದು ಬಂದು ಕ್ರೊಕೊಡಾಯಿಲ್ ಕ್ಲಿಪ್ ಅಂತ ಹೇಳ್ತಾರೆ. ನಾವೇನು ಸೆಕ್ಷನ್ಸ್ ಎಲ್ಲ ಮಾಡಿದಾಗ ಯೂಸ್ ಮಾಡೋದಕ್ಕೆ ಸೆಕ್ಷನ್ಸ್ ಯಾವ ಥರ ತೆಗಿಬೇಕು ಅಂತ ಸ್ಟಾರ್ಟ್ ಮಾಡೋಣ ಇವತ್ತು. ಫಸ್ಟು ಪ್ರಾಪರಾಗಿ ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡ್ಕೊಂಡ್ಮೇಲೆ ನಿಮ್ಮ 4 ಫಿಂಗರ್ಸ್ ಇರಬೇಕು. ನೀವೇನು ಫ್ರಂಟ್ ಸೆಕ್ಷನ್ ತೆಗಿತೀರಾ, ಸೊ ಇದು ನಿಮಗೆ ಬಂದು ಈ ಥರ 4 ಫಿಂಗರ್ಸ್ ಬರಬೇಕು. ಸೊ ನಿಮ್ಮದು ಇಲ್ಲಿ ಇಯರ್ ತನಕ ಬರಬೇಕು, ಕಾಣಿಸ್ತಿದ್ಯಾ? ಸೊ ಇಲ್ಲಿ ನಿಮ್ಮ ಇಯರ್ ಏನಿದೆ ಇಲ್ಲಿ ತನಕ ಬರಬೇಕು ನಿಮ್ಮದು, ನೀವು ಫ್ರಂಟಲ್ಲಿ ಸೆಕ್ಷನ್ ಮಾಡಿದ್ರೆ. ಸೊ ಸಿಂಪಲಾಗಿ ನೆನಪಿಟ್ಕೊಳ್ಳಿ, ನಿಮ್ಮ 4 ಫಿಂಗರ್ಸು ನಿಮ್ಗೆ ಇಲ್ಲಿ ಕೆಳಗಡೆ ಇಯರ್ ತನಕ ಬರಬೇಕು. ಸಿಂಪಲಾಗಿ ನೆನಪಿಟ್ಕೊಳ್ಳಿ, ಫಸ್ಟ್ 4 ಫಿಂಗರ್ಸ್, ಅದಾದಮೇಲೆ ನಿಮಗೆ ಇಲ್ಲಿ ಇಯರ್ ತನಕ ಬರಬೇಕು. ಅದಾದಮೇಲೆ ಕ್ಲಿಪ್ ಮಾಡ್ಕೊಳ್ಳಿ. ಅಗೇನ್ ಸೇಮ್ ಇದೇ ಥರ 4 ಫಿಂಗರ್ಸ್ ಇಲ್ಲಿ ನೋಡ್ಕೊಳ್ಳಿ, ಈಕ್ವಲ್ ಆಗಿರಬೇಕು. ನೀವೇನು ತೆಗಿತಿದ್ದೀರಾ ಮತ್ತೆ ಕರೆಕ್ಟಾಗಿ ನಿಮ್ಮ ಇಯರ್ ತನಕ ಬರಬೇಕು. ಓಕೆನಾ? ಬ್ಯಾಕ್ ಸೈಡು ಸೆಂಟರಿಂದ ಈ ಥರ 2 ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಒಂದು ಸೆಕ್ಷನ್ನು. ಸೊ ಇಲ್ಲಿ ಇದೇ ಥರ ಮೇಲ್ಗಡೆ ಒಂದು ಸೆಕ್ಷನ್ ಬರುತ್ತೆ, ಎಗೇನ್ ಸೇಮ್ ಬರುತ್ತೆ. ನಿಮಗೆ ಬೇಕು ಅಂದರೆ ಇನ್ನೂ 2 ಎಕ್ಸ್ಟ್ರಾ ಕೂಡ ಹಾಕೋಬೋದು. ನಿಮಗೆ ಯಾವ ಥರ ಈಸಿ ಆಗುತ್ತೋ ಕ್ರಿಂಪಿಂಗ್ ಮಾಡೋದಕ್ಕೆ ಆ ಥರ ಮಾಡ್ಕೊಳ್ಳಿ. ಮತ್ತು ಸೊ ಇಲ್ಲಿ ಕೆಳಗಡೆ ಒಂದು ಸೆಕ್ಷನು ಇದೇ ಥರ ಫ್ರಂಟಲ್ಲಿ 2 ಬರುತ್ತೆ, ಇಲ್ಲಿ 2 ಬರುತ್ತೆ, ಇಲ್ಲಿ 2 ಬರುತ್ತೆ. ಸೊ ನಿಮಗೆ ಇನ್ನೂ ಬೇಕು, ನನಗಿದು ತಪ್ಪಾಯಿತು ಅಂತ ಅಂದರೆ ನೀವು ಇದರಲ್ಲಿ ಇನ್ನೂ ಡಿವೈಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ. ಸೊ ಏನೇ ಡೌಟ್ಸ್ ಇದ್ದರೂ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತೀನಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಆಲ್.